ಹಾಯ್, ನಾನು ನಿಮ್ಮ ಗಾನಿ ಡಾಕ್ಟರ್ ಕಾವ್ಯ. ಇವತ್ತಿನ ವಿಷಯ ಒಂದು ಪ್ರೀವಿಯಸ್ 1 ಸಿಸೇರಿಯನ್ 2 ಸಿಸೇರಿಯನ್ ಆದವರಿಗೆ ಮಕ್ಕಳು ಬೇಡ ಅಂತ ಆಪ್ರೇಷನ್ ಬಂದಾಗ ಲ್ಯಾಬ್ ಸ್ಟೆರಿಲೈಸೇಷನ್ ಬೆಟರಾ ಇಲ್ಲ ಮಿನಿ ಲ್ಯಾಬ್ ಬೆಟರಾ? ಲ್ಯಾಬ್ ಸ್ಟೆರಿಲೈಸೇಷನ್ ಅಂದರೆ ಬಟನ್ ಆಪ್ರೇಷನ್ ಅಂತ, ಆ್ಯಂಡ್ ಮಿನಿ ಲ್ಯಾಬ್ ಅಂತಂದರೆ ಕೈ ಆಪ್ರೇಷನ್ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ 1 ಮತ್ತು 2 ಸಿಸೇರಿಯನ್ ಆದ ನಂತರ ಲ್ಯಾಬ್ ಸ್ಟೆರಿಲೈಸೇಷನ್ ಇಸ್ ಅ ಬೆಸ್ಟ್ ಆಪ್ಷನ್. ಏನಕ್ಕೆ ಅಂತಂದರೆ 1-2 ಸಿಸೇರಿಯನ್ ಆದ ನಂತರ ಒಳಗಡೆ ಅಡೇಷನ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಆ್ಯಂಡ್ ಸೊ ಒಳಗಡೆ ಅಡೇಷನ್ಸ್ ಆದಾಗ ಮಿನಿ ಲ್ಯಾಬ್ ಅಂದರೆ ಯೂಶಲಿ 2 ಸೆಂಟಿಮೀಟರಿಂದ ಟಿಬೆಕ್ಟಮಿ ಮಾಡುವಂತಹ ಪ್ರೊಸೀಜರಲ್ಲಿ ಟ್ಯೂಬ್ಸ್ನ ಫೈಂಡ್ ಔಟ್ ಮಾಡಿ ಲೈಗೇಟ್ ಮಾಡೋದಕ್ಕೆ ಇಟ್ ಮೇ ಬಿ ಡಿಫಿಕಲ್ಟ್ ಆ್ಯಂಡ್ ಸಮ್ಟೈಮ್ಸ್ ಫೇಲ್ಯೂರ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಂಗಾಗಿ ಪ್ರೀವಿಯಸ್ 1-2 ಸಿಸೇರಿಯನ್ ಆದವ್ರಿಗೆ ಲ್ಯಾಬ್ ಸ್ಟೆರಿಲೈಸೇಷನ್ ಇಸ್ ಅ ಬೆಸ್ಟ್ ಆಪ್ಷನ್. ಆ್ಯಂಡ್ ಈವನ್ ಪೋಸ್ಟ್ ಆಫ್ ರಿಕವರಿ ಆ್ಯಂಡ್ ದ ಪೇನ್ ಆರ್ ವೆರಿ ಗುಡ್ ಇನ್ ದ್ಯಾಟ್. ಸೊ ಪ್ರಿಫರ್ ಲ್ಯಾಬ್ ಸ್ಟೆರಿಲೈಸೇಷನ್ ಇನ್ ಪ್ರೀವಿಯಸ್ 1 and 2 LSCS. Until my next video, level. ಹಾಯ್, ನಾನು ನಿಮ್ಮ ಗಾನಿ ಡಾಕ್ಟರ್ ಕಾವ್ಯ. ಇವತ್ತಿನ ವಿಷಯ ಒಂದು ಪ್ರೀವಿಯಸ್ 1 ಸಿಸೇರಿಯನ್ 2 ಸಿಸೇರಿಯನ್ ಆದವರಿಗೆ ಮಕ್ಕಳು ಬೇಡ ಅಂತ ಆಪ್ರೇಷನ್ ಬಂದಾಗ ಲ್ಯಾಬ್ ಸ್ಟೆರಿಲೈಸೇಷನ್ ಬೆಟರಾ ಇಲ್ಲ ಮಿನಿ ಲ್ಯಾಬ್ ಬೆಟರಾ? ಲ್ಯಾಬ್ ಸ್ಟೆರಿಲೈಸೇಷನ್ ಅಂದರೆ ಬಟನ್ ಆಪ್ರೇಷನ್ ಅಂತ, ಆ್ಯಂಡ್ ಮಿನಿ ಲ್ಯಾಬ್ ಅಂತಂದರೆ ಕೈ ಆಪ್ರೇಷನ್ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ 1 ಮತ್ತು 2 ಸಿಸೇರಿಯನ್ ಆದ ನಂತರ ಲ್ಯಾಬ್ ಸ್ಟೆರಿಲೈಸೇಷನ್ ಇಸ್ ಅ ಬೆಸ್ಟ್ ಆಪ್ಷನ್. ಏನಕ್ಕೆ ಅಂತಂದರೆ 1-2 ಸಿಸೇರಿಯನ್ ಆದ ನಂತರ ಒಳಗಡೆ ಅಡೇಷನ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಭಾಳ ಇರುತ್ತೆ. ಆ್ಯಂಡ್ ಸೊ ಒಳಗಡೆ ಅಡೇಷನ್ಸ್ ಆದಾಗ ಮಿನಿ ಲ್ಯಾಬ್ ಅಂದರೆ ಯೂಶಲಿ 2 ಸೆಂಟಿಮೀಟರಿಂದ ಟಿಬೆಕ್ಟಮಿ ಮಾಡುವಂತಹ ಪ್ರೊಸೀಜರಲ್ಲಿ ಟ್ಯೂಬ್ಸ್ನ ಫೈಂಡ್ ಔಟ್ ಮಾಡಿ ಲೈಗೇಟ್ ಮಾಡೋದಕ್ಕೆ ಇಟ್ ಮೇ ಬಿ ಡಿಫಿಕಲ್ಟ್ ಆ್ಯಂಡ್ ಸಮ್ಟೈಮ್ಸ್ ಫೇಲ್ಯೂರ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಂಗಾಗಿ ಪ್ರೀವಿಯಸ್ 1-2 ಸಿಸೇರಿಯನ್ ಆದವ್ರಿಗೆ ಲ್ಯಾಬ್ ಸ್ಟೆರಿಲೈಸೇಷನ್ ಇಸ್ ಅ ಬೆಸ್ಟ್ ಆಪ್ಷನ್. ಆ್ಯಂಡ್ ಈವನ್ ಪೋಸ್ಟ್ ಆಫ್ ರಿಕವರಿ ಆ್ಯಂಡ್ ದ ಪೇನ್ ಆರ್ ವೆರಿ ಗುಡ್ ಇನ್ ದ್ಯಾಟ್. ಸೊ ಪ್ರಿಫರ್ ಲ್ಯಾಬ್ ಸ್ಟೆರಿಲೈಸೇಷನ್ ಇನ್ ಪ್ರೀವಿಯಸ್ 1 and 2 LSCS. Until my next video, level.